ಸ್ನೇಹಿತರೆ ನಮಸ್ಕಾರ. ಎ ಬಿ ಸಿ ಜ್ಯೂಸ್ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ರಿ. ಎ ಬಿ ಸಿ ಅಂತಂದರೆ ಆಪಲ್ ಅಂತ ಹೇಳ್ತಾರೆ, ಬಟ್ ನಾವು ನಮ್ಮ ಡಾಕ್ಟರ್ ಖಾದರ್ ಅವರು ಹೇಳಿರ್ತಕ್ಕಂಥದ್ದು ಆಮ್ಲ ಅಂತೇಳಿ. ಅಂದರೆ ಬೆಟ್ಟನೆಲ್ಲಿಕಾಯಿ, ಹಸಿ ಬೆಟ್ಟನೆಲ್ಲಿಕಾಯಿ. ಇದ್ರ ಜೊತೆಗೆ ಪಿ ಅಂದರೆ ಬೀಟ್ರೂಟು, ಸಿ ಅಂದರೆ ಕ್ಯಾರೆಟು. ಸೊ ಈ ಮೂರರ ಮಿಶ್ರಣವೇ ಎ ಬಿ ಸಿ ಜ್ಯೂಸ್ ಅಂತ ಕರೀತಾರೆ. ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ ಗ್ಲೋಗೆ ಮತ್ತು ತುಂಬ ರಕ್ತ ಶುದ್ಧಿಗೆ, ಇದಕ್ಕೆಲ್ಲ ತುಂಬ ಬೆನಿಫಿಟ್ ಇದೆ. ಸೊ ನಾವೇನಂತಂದರೆ ಇದನ್ನು ಹೇಗೆ ನಾವು ಮಾಡ್ಕೊಂಡು ಕುಡಿತೀವಿ ಅಂತೇಳಿ. ಜನರಲಾಗಿ ಏನು ಮಾಡ್ತಾರೆ ಅಂತಂದರೆ ಕ್ಯಾರೆಟು ಬೀಟ್ರೂಟ ತುರಿದ್ಬಿಟ್ಟು ಮಾಡ್ತಾರೆ, ಅಥವಾ ಜ್ಯೂಸರ್ನಲ್ಲಿ ಹಾಕ್ಬಿಟ್ಟು ಸ್ಲೋ ಮೋಟರ್ನಲ್ಲಿ ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿತಾರೆ. ಬಟ್ ನಾವು ಡಿಫ್ರೆಂಟಾಗಿ ಮಾಡ್ತೀವಿ. ಏನಕ್ಕೆ ಅಂತಂದರೆ ನನಗೆ ಪರ್ಟಿಕ್ಯುಲರ್ಲಿ ಹಸಿ ಏನಾದರೂ ಪದಾರ್ಥಗಳನ್ನ ತಿಂದಾಗ ಆ್ಯಸಿಡಿಟಿ ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ಮು ಈ ರೀತಿ ಇರ್ತದೆ. ಸೊ ಮೊದಲು ಹಂಗೆ ಕುಡಿತಾ ಇದ್ವಿ, ಬಟ್ ಯಾಕೋ ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತು. ಮತ್ತು ಎಲ್ಲವೂ ಕೂಡ ಆರ್ಗ್ಯಾನಿಕ್ ಸಿಗ್ತೇವೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ಲಿಟಲ್ ಬಾಯ್ಲ್, ತುಂಬ ಬಿಸಿನೀರಿಗೆ ಹಾಕಿ ಎತ್ಕೊಳ್ಳೋದಷ್ಟೇ, ಅದನ್ನು ಬೇಯಿಸೋಂಗಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಬಾಯ್ಲ್ ಆಯಿತು ಅಂದರೆ ಅದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು. ಇದು ಸರಿನೋ ತಪ್ಪ ಅಂತೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಈಗ ಪ್ರೋಸೆಸ್ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಟ್ರೂಟ್ ಕಟ್ ಮಾಡ್ಕೊಂಡಿದ್ದೀನಿ, ನೀರು ಕುದೀತಾ ಇದೆ. ಬಟ್ ಆಮ್ಲ ಜ್ಯೂಸನ್ನು ನಾನು ಜ್ಯೂಸ್ ಮಾಡಿ ನಾವು ಬೆಳಗ್ಗೆ ಕುಡಿತೀವಿ, ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನಂದರೆ ವೆರಿ ಸಿಂಪಲ್, ಬಾಯ್ಲ್ ಆಗ್ತಾಯಿದೆ. ಈ ರೀತಿ ನಾನು ಬೀಟ್ರೂಟ್ ಹಾಕ್ತೀನಿ. ಜಸ್ಟ್ ಒಂದು 2 ಮಿನಿಟ್ಸ್, ತುಂಬ ಅದನ್ನೇನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ನೋಡಿ ಇದಿಷ್ಟನ್ನು ಹಾಕ್ತೆ. ಅಮ್ಮಮ್ಮ ಅಂದರೆ ಒಂದು 300 ml ಒಂದು 2-3 ಲೋಟ ಆಗ್ಬೋದು ಇದಕ್ಕೆ. ಸೊ ಇಷ್ಟೇ. ನಾನೇನು ಮಾಡ್ತೀನಿ, ಇವಾಗ ಸ್ಟವನ್ನು ಆಫ್ ಮಾಡ್ಬಿಡ್ತೀನಿ, ಆಯಿತಾ. ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ನಾನು ಜ್ಯೂಸ್ ಮಾಡಿಕೊಂಡು ಈ ಎ ಬಿ ಸಿ ಜ್ಯೂಸು ಮೂರರ ಮಿಶ್ರಣ ಮಾಡಿಕೊಂಡು ವಾರಕ್ಕೆ ಒಂದು 3 ದಿನ ಕುಡಿತೀನಿ. ಬಟ್ ಬಾಯ್ಲ್ ಮಾಡ್ಕೊಂಡು ಕುಡಿಯೋದು ಸರಿನಾ ತಪ್ಪ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ನನಗೆ ಕುಡಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲು ಸ್ವಲ್ಪ ನ್ಯೂಟ್ರಿಷನ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ. ಒಂದು 10-20% ವೇಸ್ಟ್ ಆದರೂ ಪರವಾಗಿಲ್ಲ, ಬಟ್ ನನಗೆ ಅಂದರೆ ಹಸಿ ಜ್ಯೂಸನ್ನು ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ನನಗೆ. ಹಾಗಾಗಿ ಈ ರೀತಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಮೋಸ್ಟ್ಲಿ ಯಾರಿಗಾದ್ರು ಆ ಥರ ಸಮಸ್ಯೆಗಳಿತ್ತಂದರೆ ಈ ರೀತಿ ಮಾಡ್ಕೊಂಡು ಕುಡಿಬೋದು, ಆಯಿತಾ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.